ದ್ರೋಣಾಚಾರ್ಯರು 10 ಜನ ಪಾಂಡವರಿಗೆ ಮತ್ತು 100 ಜನ ಕೌರವರಿಗೆ ಶಸ್ತ್ರವಿದ್ಯೆ ಕಲಿಸಿದ್ರು, ಪರೀಕ್ಷೆ ನಡೆಸಿದ್ರು. ಅದರ ಬೇರೆ ಬೇರೆ ಯುದ್ಧ ಪ್ರಕಾರಗಳಲ್ಲಿ ಬೇರೆ ಬೇರೆ ರಾಜಕುಮಾರರು ಪ್ರವೀಣರಾದರು. ಭಲ್ಲೆಯೊಳಗೆ ಧರ್ಮರಾಜ, ಗದೆಯೊಳಗೆ ಭೀಮ ದುರ್ಯೋಧನರು ಮತ್ತು ಬಿಲ್ಲುವಿದ್ಯೆಯೊಳಗೆ ಅರ್ಜುನ ಶ್ರೇಷ್ಠ ಅಂತ ಅನಿಸಿದ್ರು. ಆದರೆ ಅರ್ಜುನನ ಮೇಲೆ ದ್ರೋಣಾಚಾರ್ಯಗೆ ವಿಶೇಷ ಪ್ರೀತಿ ಇತ್ತು. ಯಾಕೆ ಗೊತ್ತಾ? ಅವನು ವಿನಯ ಸಂಪನ್ನ, ಪರಿಶ್ರಮಿ ಮತ್ತು ಸದಾ ಜ್ಞಾನದಾಹಿ. ಒಂದು ಗುರುಗಳ ವಿಷಯ ಕಲಿಸ್ಬಿಟ್ರೆ ಅದು ಪೂರ್ತಿ ಕೈವಶ ಆಗೋವರೆಗೂ ಅದರಲ್ಲೇ ತೊಡ್ಕೊಂಡಿರ್ತಿದ್ದ, ಪ್ರಯತ್ನ ಮಾಡ್ತಾನೆ ಇರೋನು. ಅದಲ್ಲದೆ ಗುರುಗಳು ಕಲಿಸಿದ ವಿಚಾರವನ್ನ ಮುಂದೆ ಬೆಳೆಸಿ ಹೊಸದಾಗಿ ಬೆಳೆಸೋದು ಹೇಗೆ, ಇನ್ನು ಮುಂದೆ ಬೆಳೆಸೋದು ಹೇಗೆ ಅನ್ನೋದ್ರ ಬುದ್ಧಿ ಓಡ್ತಾ ಇತ್ತಂತೆ. ಅದಕ್ಕೆ ದ್ರೋಣಾಚಾರ್ಯಗೆ ಅತ್ಯಂತ ಪ್ರೀತಿ ಶಿಷ್ಯ ಆಗಿದ್ದ. ಒಂದು ದಿನ ರಾತ್ರಿ ಈ ಪಾಂಡವ ರಾಜಕುಮಾರೆಲ್ಲ ಊಟಕ್ಕೆ ಕೂತಿದ್ದಾರೆ. ಸೊ ಗಾಳಿ ಬೀಸ್ಬಿಟ್ಟು ದೀಪ ಆರೋಯ್ತು. ಮತ್ತೊಂದು ದೀಪ ತರೋವರೆಗೂ ಸ್ವಲ್ಪ ಸಮಯ ಬೇಕಲ್ಲ, ಎಲ್ಲೂ ಕತ್ಲೆಯಲ್ಲಿ ಊಟ ಮಾಡ್ತಾ ಇದ್ರು. ತಕ್ಷಣ ಅರ್ಜುನ್ ತಲೆಯಲ್ಲಿ ಬೆಳಕೊಂದು ಹೊಳಿತು. ಎಲ್ಲ ಪೂರ್ತಿ ಕತ್ತಿ ಆಗಿದ್ರು ಕೂಡ ಕೈಯಲ್ಲಿ ತುತ್ತು ನೇರವಾಗಿ ಬಾಯಿಗೆ ಹೋಗ್ತಾ ಇದೆ. ತಪ್ಪಿ ಕೂಡ ಕಿವಿಗೆ ಕಣ್ಣಿಗೆ ಹೋಗ್ಲಿಲ್ಲ. ಅಂದ್ರೆ ಕೈಗೆ ಸರಿಯಾದ ತರಬೇತಿ ಕೊಟ್ರೆ ಕತ್ಲೆಯಲ್ಲಿ ಕೂಡ ಗುರಿ ತಪ್ಪದೆ ಸಾಕ್ತದೆ. ಹಾಗಾದ್ರೆ ಕತ್ಲೆಯಲ್ಲಿ ಗುರಿ ಇಟ್ಟು ಬಾಣ ಹೊಡೆಯೋಕೆ ಯಾಕೆ ಸಾಧ್ಯ ಇಲ್ಲ ಅಂತ ಚಿಂತೆ ಬಂತು. ಶುರು ಮಾಡಿದ ನೋಡಿ. ಪ್ರತಿ ರಾತ್ರಿ ಬಾಣ ಪ್ರಯೋಗ ಮಾಡತೊಡಗಿದ. ಎಲ್ಲೋ ಒಂಚೂರು ಧ್ವನಿ ಬಂದ್ರೆ ಸಾಕು, ಒಂದು ಶಬ್ದ ಬಂದ್ರೆ ಸಾಕು, ಅದನ್ನೇ ಗುರಿಯಿಟ್ಟು ಬಾಣ ಹೊಡೆಯೋದ್ರಲ್ಲಿ ನಿಪುಣ ಆಗ್ಬಿಟ್ಟ. ಈ ವಿದ್ಯೆಯನ್ನ ಶಬ್ದವೇದಿ ಅಂತ ಕರೀತಾರೆ. ಅಂದ್ರೆ ಒಂದು ಶಬ್ದವನ್ನು ತಕ್ಷಣ ಗುರುತಿಸಿ ಶಬ್ದ ಇದ್ದ ಕಡೆಗೆ ಅದಕ್ಕೆ ಕರೆಕ್ಟ್ ಆಗಿ ಬಾಣ ಬಿಡೋದಿದೆಯಲ್ಲ, ಶಬ್ದವೇದಿ ಅಂತ ಕರೆದು. ಗುರು ದ್ರೋಣಾಚಾರ್ಯ ಕೂಡ ತಮ್ಮ ಪರಮ ಶಿಷ್ಯ ಅರ್ಜುನ ಶಬ್ದವೇದಿ ವಿದ್ಯೆಯನ್ನ ಕರಗತ ಮಾಡಿಕೊಂಡದ್ದು ಗೊತ್ತಾಗಿ ಸಂತೋಷಪಟ್ಟರು, ಬಹಳ ಖುಷಿ. ಒಂದಿನ ದ್ರೋಣಾಚಾರ್ಯ ಅರ್ಜುನನ್ ಕರೆದ್ರು, ವಿಶೇಷ ಅಸ್ತ್ರಶಸ್ತ್ರಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಕ್ಕ ಶುರು ಮಾಡಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಪಕ್ಷಿ ಕೂಗ್ತಿರೋ ಧ್ವನಿ ಕೇಳಿಸ್ತು. ಗುರು ಸುತ್ತಮುತ್ತ ನೋಡಿದ್ರು, ಹತ್ತಿರದಲ್ಲಿ ಯಾವ ಮರನೂ ಇಲ್ಲ, ಮೇಲೆ ಯಾವ ಪಕ್ಷಿನೂ ಹರ್ತಾ ಇಲ್ಲ. ಮತ್ ಸ್ವಲ್ಪ ಕ್ಷಣ ಆದ್ಮೇಲೆ ಮತ್ತೆ ಅದೇ ತರ ಪಕ್ಷಿ ಧ್ವನಿ ಕೇಳಿಸ್ತು. ಎಲ್ಲಿಂದ ಬರ್ತದೆ ಇದು ಅಂತ ಗೊತ್ತಾಗ್ಲಿಲ್ಲ. ಕೊನೆಗೆ ಅರ್ಜುನ, ಈ ಪಕ್ಷಿ ಧ್ವನಿ ಎಲ್ಲಿಂದ ಬರ್ತದೆ ಗೊತ್ತಾ ನಿನಗೆ ಅಂತ ಕೇಳಿದ್ರು. ಆಗ ಅರ್ಜುನ ತನ್ನ ಮನಸ್ಸನ್ನ ಒಂದು ಕ್ಷಣ ಏಕಾಗ್ರ ಮಾಡಿಕೊಂಡು ಆ ಧ್ವನಿ ಕೇಳಿ ಹೇಳಿದ, ಗುರುಗಳೇ, ಪಕ್ಷಿ ಮೋಡಗಳ ಮೇಲೆ ಇದೆ. ಈ ಮೋಡ ಇದೆಯಲ್ಲ ಅದ್ರ ಮೇಲೆ ಇದೆ. ಇದೊಂದು ವಿಶೇಷ ಪ್ರಶ್ನೆ. ನಮ್ಮ ಎಡಭಾಗದಲ್ಲಿ ದಟ್ಟ ಕಪ್ಪು ಮೋಡ ಇದೆಯಲ್ಲ ಅದ್ರ ಮೇಲೆ ಹಾರ್ತಾ ಇದೆ. ಇದು ವಿಶೇಷ ಪಕ್ಷಿ, ಇದು ಸಾಮಾನ್ಯ ಪಕ್ಷಿ ಅಲ್ಲ, ದೊಡ್ಡದ್ ಮೋಡದ ಮೇಲೆ ಹೋಗುವಂತ ಪಕ್ಷಿ ಅದು. ದ್ರೋಣಾಚಾರ್ಯ, ಹೌದಾ, ನಿಮ್ ಧ್ವನಿ ಕೇಳಿಸ್ತಲ್ಲ, ಮೋಡ ತಿಂದಿದೆಯಲ್ಲ, ಹಾಗಾದ್ರೆ ಬಾಣದಿಂದ ಹೊಡೆದು ಕೆಳಗೆ ಉಳಿಸೋದನ ಅಂದ್ರು. ಅರ್ಜುನ, ಬೇಡ ಗುರುಗಳೇ ಅಂದ. ಅಲ್ಲಪ್ಪ, ನಿನಗೆ ಹೇಗಿದ್ರು ಶಬ್ದವೇದಿ ವಿದ್ಯೆ ಕರಗತ ಆಗಿದೆಯಲ್ಲ, ಆ ಪಕ್ಷಿ ಧ್ವನಿ ಕೇಳಿದ್ಯಾ, ಬಾಣದಿಂದ ಹೊಡೆದ್ಬಿಡು ಅಂದ್ರು ಗುರುಗಳು. ತುಂಬಾ ವಿನಯದಿಂದ ಅರ್ಜುನ ಹೇಳಿದ, ಗುರುಗಳೇ, ಖಂಡಿತವಾಗಿಯೂ ನಾನು ಪಕ್ಷಿ ಹೊಡಿಬಲ್ಲೆ. ಆದರೆ ಯಾವ ಪಾಪವನ್ನೂ ಮಾಡದೆ, ಯಾರಿಗೂ ಅಪಕಾರವನ್ನು ಮಾಡದೆ, ತನ್ನಷ್ಟಕ್ಕೆ ತಾನು ಸಂತೋಷವಾಗಿ ಹಾರಾಡ್ಕೊಂಡಿರುವಂತ ಪಕ್ಷಿನ ಹೊಡೆದು ಕೊಲ್ಲೋದು ಯಾವ ಕ್ಷತ್ರಿಯ ಧರ್ಮ ಗುರುಗಳೇ ಅಂತ ಕೇಳಿದ. ಗುರುಗಳ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಶಿಷ್ಯನ್ ಬೆನ್ ತಟ್ಟಿದ್ರು. ಅರ್ಜುನ, ನೀನು ನಾನು ಹೇಳಿದೆ ಅಂತ ಹೇಳಿ ಬಾಣ ಹೊಡೆಯದೆ ಬಿಟ್ಟು ನನ್ನನ್ನ ಪಾಪದಿಂದ ಪಾರು ಮಾಡಿದೆಯಪ್ಪ. ನಿಜವಾದ ಕ್ಷತ್ರಿಯ ನೀನೆ. ಒಬ್ಬ ಕ್ಷತ್ರಿಯನ ಕೆಲಸ ಬರೀ ಶಕ್ತಿ ಸಂಪಾದನೆ ಮಾಡ್ಕೊಳ್ಳೋದಲ್ಲ, ಆ ಶಕ್ತಿ ದುರುಪಯೋಗ ಆಗದಂಗೆ ನಿಗ್ರಹ ಮಾಡ್ಕೊಳ್ಳೋದು ಕೂಡ ಆಗಿದೆ. ದೈತ್ಯನ ಹಾಗೆ ಶಕ್ತಿಯನ್ನು ಸಂಪಾದಿಸೋದು ಸರಿ, ಆದರೆ ಅದನ್ನ ದೈತ್ಯನ ಹಾಗೆ ಬಳಸೋದು ಅಪಾಯಕಾರಿ. ಆ ಧರ್ಮದ ಪರಿಧಿಯೊಳಗೆ ಶಕ್ತಿಯನ್ನು ಬಳಸಿ ಅರ್ಜುನ ಶ್ರೇಷ್ಠ ಧನುರ್ಧರ. ಆದರೆ ತಂದೆ ದ್ರೋಣರ ಕುರುಡು ಪ್ರೇಮದಿಂದ ಅಸಾಮಾನ್ಯ ಶಕ್ತಿಯ ನಾರಾಯಣಾಸ್ತ್ರ ಪಡ್ಕೊಂಡಂತ ಅವ್ರ ಮಗ ಅಶ್ವತ್ಥಾಮ ನಿಗ್ರಹಿಸಲಿಕ್ಕಾಗದೇನೆ ಯುದ್ಧದಲ್ಲಿ ಕೋಪದಿಂದ ಬಳಸಿ ವಿನಾಶ ತಂದುಕೊಂಡ. ಅದರಿಂದ ಒಂದು ಮಾತು ಈ ಪುಸ್ತಕದಿಂದ ನನಗೆ ಹೊಡೆದದ್ದು, ಪ್ರಯೋಜನ ಆದದ್ದು ಅಂದ್ರೆ ಶಕ್ತಿ ಸಂಚಯ ಮಾಡಿಕೊಳ್ಳೋದು ಬಹಳ ಮುಖ್ಯ. ಆದರೆ ಶಕ್ತಿ ಸಂಚಯಕ್ಕಿಂತ ಆ ಶಕ್ತಿಯ ನಿಗ್ರಹ ಹೆಚ್ಚು ಮುಖ್ಯವಾದದ್ದು. ಅದರಿಂದ ಸಮಾಜ ಕ್ಷೇಮವಾಗಿರುವಂಥದ್ದು ನಾವು ನೋಡಿದ್ದೇವೆ. ಎಷ್ಟೋ ಜನ ಶಕ್ತಿ ಇದೆ ಅಂತ ಯಾರ್ಯಾರು ಅನಾಹುತ ಮಾಡೋದು, ಯಾರು ಉಗ್ರಗಾಮಿಗಳು ಬರೋದು, ತಮ್ಮ ಕಡೆ ಬಂದೂಕಿದೆ ಅಂತ, ಗುಂಡಿದೆ ಅಂತ ಯಾರ್ಯಾರು ಹೊಡೆದು ನಿರಪರಾಧಿಗಳನ್ನು ಕೊಲ್ಲೋದು ಕಂಡಾಗ ಇವರಿಗೆಲ್ಲ ಶಕ್ತಿ ಸಂಚಯ ಆಯಿತು, ನಿಗ್ರಹ ಬರಲಿಲ್ಲ ಅಂತ ಅನಿಸುತ್ತೆ. ಎಲ್ಲಿವರೆಗೂ ನಿಗ್ರಹ ನಮ್ಮ ಕೈಯಲ್ಲಿ ಇಲ್ವೋ ಸಮಾಜಕ್ಕೊಂದು ದೊಡ್ಡ ಅಪಾಯ ಅದು.